ಸೂರ್ಯಚಂದ್ರ ಇರೋವರೆಗೂ ಗಾಂಧೀಜಿ ಹೆಸರನ್ನ ಯಾರು ಕೂಡ ಚೇಂಜ್ ಮಾಡೋದಕ್ಕಾಗಲ್ಲ. ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಅದನ್ನ ಶ್ರೀರಾಮ ಅವ್ರ ಹೆಸರೇನು ಇಡಕ್ಕೆ ಹೊರಟಿದಾರಲ್ಲ. ಅಯೋಧ್ಯೆಯಲ್ಲಿ ಇವರು ಶ್ರೀರಾಮನ ಮಂದಿರ ಕಟ್ಟಿದ್ರು. ಅದೇ ಅಯೋಧ್ಯೆಯಲ್ಲಿ ಇವ್ರು ಸೋತಿದ್ದಾರೆ. ನನಗೆ ಗೊತ್ತಿಲ್ಲ, ಈ ಬಿಜೆಪಿ ಅವರೆಲ್ಲ ಬ್ರಿಟಿಷರಿಗೆ ಸಪೋರ್ಟ್ ಅಂತ ಕಾಣುತ್ತೆ, ನಮ್ಗೆ ಗೊತ್ತಿಲ್ಲ. ಕಾಂಗ್ರೆಸ್ ಎಲ್ಲ ಸುಳ್ಳಿನ ಫ್ಯಾಕ್ಟ್ರಿ, ಬಿಜೆಪಿ ಅವ್ರ ಸುಳ್ಳಿನ ಫ್ಯಾಕ್ಟ್ರಿ. ಕಣ್ಮುಂದೆ ಕಾಣ್ತಾ ಇರೋ ಭ್ರಷ್ಟಾಚಾರ ಅಂಬಾನಿ ಮತ್ತೆ ಅದಾನಿದು. ಅಂಬಾನಿ ಕೈಯಲ್ಲಿ ಕೊಟ್ಟಿರೋ ಒಬ್ಬ ಏಕೈಕ ದ್ರೋಹಿ ಈ ಬಿಜೆಪಿ ಸರ್ಕಾರ. ಇವತ್ತಿನ ಹೋರಾಟ ಪ್ಯೂರ್ಲಿ ಏನ್ ಗೊತ್ತಾ ಸರ್, ಬಿಜೆಪಿ ಅವರು ಏನು ಅನಾಹುತ ಮಾಡಕ್ ಹೊರಟಿದಾರಲ್ಲ ಇಡೀ ದೇಶದಲ್ಲಿ. ಸರ್ ಏನ್ ಗೊತ್ತಾ ಸರ್, ಬಿಜೆಪಿ ಅವರು ಸ್ಟೇಡಿಯಂ ಹೆಸರನ್ನ ಚೇಂಜ್ ಮಾಡಿದಾಯ್ತು, ರಸ್ತೆಗಳ ಹೆಸರನ್ನ ಚೇಂಜ್ ಮಾಡಿದಾಯ್ತು, ಮತ್ತೆ ಈ ಡ್ಯಾಮ್ಗಳ ಹೆಸರನ್ನ ಏನೋ ಚೇಂಜ್ ಮಾಡಕ್ಕೆ ಹೊರಟಿದ್ದಾರೆ ಅಂತ ಆಯ್ತು. ಇವಾಗ ಒಂದೇ ಒಂದು ವಿಚಾರ ಬಿಜೆಪಿ ಹೇಳಕ್ ಇಷ್ಟಪಡ್ತೀನಿ. ಸೂರ್ಯಚಂದ್ರ ಇರೋವರೆಗೂ ಗಾಂಧೀಜಿ ಅವರ ಹೆಸರನ್ನ ಯಾರು ಕೂಡ ಚೇಂಜ್ ಮಾಡೋದಕ್ಕಾಗಲ್ಲ. ಯಾಕೆ ಅಂತ ಕೇಳಿ ಸರ್, ಯಾಕೆಂದ್ರೆ ಗಾಂಧೀಜಿಯವರ ಕೊಡುಗೆ, ಗಾಂಧೀಜಿಯವರ ಅವರ ಅಹಿಂಸೆ ಹೋರಾಟ ಯಾವತ್ತೂ ಕೂಡ ಇನ್ನ 10, 20, 30 ತಲೆಮಾರು ಹೋದ್ರೂ ಕೂಡ ಅವ್ರ ಹೋರಾಟ ಹಂಗೆ ಇರುತ್ತೆ. ಈ ನರೇಗಾ ಹೆಸರಲ್ಲಿ ಇವರು ಏನು ಗಾಂಧೀಜಿಯವರ ಹೆಸರನ್ನ ತೆಗಿಬೇಕು ಅಂತ ಹೊರಟಿ ಇವರ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಅದನ್ನ ಶ್ರೀರಾಮ ಅವ್ರ ಹೆಸರೇನು ಇಡಕ್ಕೆ ಹೊರಟಿದಾರಲ್ಲ, ಇದು 100% ಜನಕ್ಕೆ ಮಾಡಿರೋ ಅನ್ಯಾಯ ಅಂತ ಹೇಳ್ತೀವಿ ಸರ್. ನೋಡಿ ಸರ್, ಇವರು ಏನು ಶ್ರೀರಾಮನ ಹೆಸರು ಹೇಳ್ಕೊಂಡು ಅಯೋಧ್ಯೆಯಲ್ಲಿ ಇವರು ಶ್ರೀರಾಮನ ಮಂದಿರ ಕಟ್ಟಿದ್ರು. ಅದೇ ಅಯೋಧ್ಯೆಯಲ್ಲಿ ಇವರು ಸೋತಿದ್ದಾರೆ, ಬಿಜೆಪಿ ಅವರು ಸೋತಿದ್ದಾರೆ. ಇದೇ ತರ ಮಾಡಿಕೊಂಡು ಇವರು ಗಾಂಧೀಜಿಯವರ ಹೆಸರನ್ನು ತೆಗಿಯಕ್ಕೆ, ನರೇಗಾ ಹೆಸರಲ್ಲಿ ಗಾಂಧೀಜಿಯವರ ಹೆಸರನ್ನು ತೆಗಿಯಕ್ಕೆ ಹೊರಟಿದ್ದಾರೆ. ಇಡೀ ದೇಶದ ಜನ ಇವರಿಗೆ ಬುದ್ಧಿ ಕಲಿಸೋ ಕಾಲ ಹತ್ರ ಬಂದಿದೆ ಅಂತ ಹೇಳಿ ಹೇಳ್ತೀವಿ ಸರ್. ಏನಿಲ್ಲ, ಅವ್ರು ಟೋಟಲಿ ಅವ್ರು ಏನು ಗೊತ್ತಾ ಸರ್, ಅವರು RSS ಅವರು ಮೊದಲನೇದಾಗಿ ಅವ್ರು ಹೇಳೋದೇನೆ ಗಾಂಧೀಜಿ ಅವರು ಏನೇನು ಮಾಡಿದ್ರು. ಗಾಂಧೀಜಿ ಅವರು ಆಕ್ಚುಲಿ ನನಗೆ ಗೊತ್ತಿಲ್ಲ, ಈ ಬಿಜೆಪಿ ಅವರೆಲ್ಲ ಬ್ರಿಟಿಷರಿಗೆ ಸಪೋರ್ಟ್ ಅಂತ ಕಾಣುತ್ತೆ, ನಮ್ಗೆ ಗೊತ್ತಿಲ್ಲ. ಯಾಕೆಂದ್ರೆ ಯಾರು ಬ್ರಿಟಿಷ್ ವಿರುದ್ಧ ಓಡಾಡಿರ್ತಾರೆ ಅವರೆಲ್ಲ ಇವರು ದೇಶದ್ರೋಹಿಗಳು ಅಂತ ಹೇಳಿ ಪಟ್ಟ ಕಟ್ಟಕ್ಕೆ ಹೊರಡ್ತಾರೆ. ಸೊ ಆದ್ರಿಂದ ಯಾವುದೇ ಕಾರಣಕ್ಕೂ ಇವ್ರ ಉದ್ದೇಶ ಇಷ್ಟೇ, ಗಾಂಧೀಜಿಯವರು ಕಾಂಗ್ರೆಸ್ ಹಿನ್ನೆಲೆ, ಕಾಂಗ್ರೆಸ್ ಏನಿದೆ ಇವತ್ತು ಇಡೀ ದೇಶದ ಕಾಂಗ್ರೆಸ್ ಇತಿಹಾಸ, ಇಡೀ ದೇಶದ ಇತಿಹಾಸ ಇದೆ. ಸೊ ಆದ್ರಿಂದ ಯಾವುದೇ ಕಾರಣಕ್ಕೂ ಇವರು ಗಾಂಧೀಜಿಯವ್ರನ್ನ ಆಗಲಿ ಕಾಂಗ್ರೆಸ್ನ ಆಗಲಿ ಈ ದೇಶದಿಂದ ಮುಕ್ತ ಮಾಡಕ್ ಆಗಲ್ಲ ಸರ್. ನಮ್ಮ ಹೋರಾಟ ಇನ್ನೂ ಉಗ್ರವಾಗಿರುತ್ತೆ ಸರ್. ಯಾವುದೇ ಕಾರಣಕ್ಕೂ ಇವತ್ತು ರಾಜ್ಯಪಾಲರು ಅವ್ರದ್ದು ಏನು ಅವರ ಅಜೆಂಡಾ, ಅವ್ರದ್ದು ಏನು ಅವ್ರ ಸ್ಟ್ರಾಟಜಿ ನಮ್ಗೆ ಗೊತ್ತಿಲ್ಲ. ಅವ್ರು ಯಾಕೆ ಮೊನ್ನೆ ನಾವು ಕೊಟ್ಟಿರೋ ಇದನ್ನ ಯಾಕೆ ನಮ್ಮ ಗೌರ್ಮೆಂಟಿಂದ ಏನು ಕೊಟ್ಟಿದ್ರು ಇದನ್ನ ಅವ್ರು ಯಾಕೆ ಓದಿಲ್ಲ ಅಂತ ನಮಗೆ ಗೊತ್ತಿಲ್ಲ. ಕಾಂಗ್ರೆಸ್ ಎಲ್ಲ ಸುಳ್ಳಿನ ಫ್ಯಾಕ್ಟ್ರಿ, ಬಿಜೆಪಿ ಅವ್ರ ಸುಳ್ಳಿನ ಫ್ಯಾಕ್ಟ್ರಿ. ಬಿಜೆಪಿ ಅವರ ಮನೆ ದೇವರೇ ಸುಳ್ಳು, ಅವ್ರ ಇಡೀ ಜೀವನ, ಅವ್ರ ಇಡೀ ಬ್ಲಡ್, ಅವ್ರ ಇಡೀ ನರ ನಾಡಿಗಳು ಸುಳ್ಳು. ಅವ್ರು ಇವತ್ತವರೆಗೂ ನಾವು ಇದೇ ಕೇಳ್ತೀವಿ. ಏನ್ ಗೊತ್ತಾ ಸರ್, ನಮಗೆ ಒಂದೇ ಒಂದು ಇಡೀ ದೇಶದ ಜನತೆಗೆ ಇವರೊಂದು ವೈಟ್ ಶೀಟ್ ಏನ್ ಹೇಳಿ, ಇದು ಶ್ವೇತ ಪತ್ರ ಹೊರಡಿಸಿ ಅವ್ರು ಏನೇನ್ ಮಾಡಿದ್ದಾರೆ ದೇಶಕ್ಕೋಸ್ಕರ, ಏನೇನು ಅವ್ರ ಸೇವೆ ಏನು, ಅವ್ರ ಏನೇನು ಕೊಡುಗೆ ಏನು ಅಂತ ಹೇಳಿ ಅವ್ರು ಬರೀ ಸುಳ್ಳಿನ ಫ್ಯಾಕ್ಟ್ರಿ ಕಟ್ಕೊಂಡು ವಾಟ್ಸಪ್ ಯೂನಿವರ್ಸಿಟಿ ಮುಖಾಂತರ ಇಲ್ದಿರೋದನ್ನೆಲ್ಲ ಬೀಜಗಳನ್ನ ಬಿತ್ಕೊಂಡು ಮುಸ್ಲಿಮು ಹಿಂದೂ ಅಂತ ಹೇಳಿ ಇವ್ರು ಇದು ಮಾಡ್ಕೊಂಡು ರಾಜಕೀಯ ಮಾಡ್ತಾ ಇದ್ದಾರೆ ಹೊರತು ಇವ್ರು ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ತೋರಿಸಿ ಇವ್ರು ಇವತ್ತವರೆಗೂ ಎಲೆಕ್ಷನ್ ಹೋಗಿಲ್ಲ. ಇವ್ರು ಯಾವುದೇ ಕಾರಣಕ್ಕೂ ಆ ಥರ ಎಲೆಕ್ಷನ್ ಹೋಗೋದಕ್ಕೂ ಆಗಲ್ಲ, ಯಾಕೆಂದ್ರೆ ಇವ್ರು ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡಿಲ್ಲ. ಸಚಿವರು ಹೇಳ್ತಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ಆಗ್ತಾ ಇತ್ತು, ಅದಕ್ಕಾಗಿ ನಾವು ರಾಮ್ಜಿ ಬಿಲ್ ತಂದಿದ್ದೀವಿ, ಈಗೆಲ್ಲ ಸರಿ ಹೋಗುತ್ತೆ. ಯಾವುದು ಭ್ರಷ್ಟಾಚಾರ ಸರ್? ಯಾವ ಭ್ರಷ್ಟಾಚಾರ? ಇವಾಗ ಏನ್ ಭ್ರಷ್ಟಾಚಾರ ನಿಂತಿದ್ಯಾ? ಇವತ್ತು ಅವಾಗ ಏನೋ ಗೊತ್ತಿಲ್ಲ ನಮ್ಗೇನ್ UPA ಗೌರ್ಮೆಂಟ್ ಅಲ್ಲಿ ಯಾವ ಭ್ರಷ್ಟಾಚಾರ ಆಗಿತ್ತು ಅಂತ ಇಡೀ ದೇಶಕ್ಕೆ ಗೊತ್ತಿಲ್ಲ, ಆಯ್ತಾ ಸರ್? ಬಟ್ ಇವತ್ತು ನಮ್ ಕಣ್ಮುಂದೆ ಕಾಣ್ತಾ ಇರೋದು, ಇವತ್ತು ಸೋಷಿಯಲ್ ಮೀಡಿಯಾ ಇದೆ, ಮೊಬೈಲ್ ಇದೆ, ಎಲ್ಲ ವಾಟ್ಸಪ್ ಇದೆ, ಎಲ್ಲ ಇದೆ. ಇವತ್ತಿಗೆ ನಮ್ಗೆ ಕಣ್ಮುಂದೆ ಕಾಣ್ತಾ ಇರೋ ಭ್ರಷ್ಟಾಚಾರ ಅಂಬಾನಿ ಮತ್ತೆ ಅದಾನಿದು. ಇಡೀ ದೇಶದ ಎಲ್ಲ ಸರ್ಕಾರಯುತ ಸಂಸ್ಥೆಗಳನ್ನೆಲ್ಲರೂ ಅದಾನಿಗೆ ಅಂಬಾನಿಗೆ ಮಾರಿದ್ದಾರೆ ಇವರು ಮಾರಿ ಇಡೀ ದೇಶದ ಇಡ್ತಾ ಒಬ್ಬ ಅದಾನಿ ಮತ್ತೆ ಅಂಬಾನಿ ಕೈಯಲ್ಲಿ ಕೊಟ್ಟಿರೋ ಒಬ್ಬ ಏಕೈಕ ದ್ರೋಹಿ ಈ ಬಿಜೆಪಿ ಸರ್ಕಾರ. ಬಿಜೆಪಿ ಕಾಂಗ್ರೆಸ್ ಸರ್ಕಾರ ಟಾರ್ಗೆಟ್ ಮಾಡಕ್ ಆಗದೇ ಇಲ್ಲ ಸರ್. ಯಾಕಂದ್ರೆ ಕಾಂಗ್ರೆಸ್ ಬಂದಿರೋದು ದೇಶದ ಮತ್ತೆ ಜನಪ್ರತಿನಿಧಿಗಳ ಜನಗಳ ಸಪೋರ್ಟ್ ಇಂದ, ಇವ್ರ ತರ EVM ಸಪೋರ್ಟ್ ಇಂದ ಕಾಂಗ್ರೆಸ್ ಗೌರ್ಮೆಂಟ್ ಬಂದಿಲ್ಲ ಸರ್. ಸೊ ನಾವಿವತ್ತು ಜನಗಳ ಪರವಾಗಿ ಜನಗಳಿಗೋಸ್ಕರ ಇರ್ತೀವಿ. ಜನಗಳೇ ನಮ್ಗೆ ಆಯ್ಕೆ ಮಾಡಿರೋದು. ಯಾವುದೇ ಕಾರಣಕ್ಕೂ ಬಿಜೆಪಿ ಗೆದ್ರುವಂತ ಪ್ರಮಾಣನೇ ಇಲ್ಲ. ಯಾಕೆ ಅಂದ್ರೆ ನಾವು EVM ಗಿರಾಕಿಗಳಲ್ಲ. ಹೌದು, ನಾವು ಬೆಂಗಳೂರಲ್ಲೇ ಇರ್ತೀವಿ. ನೆಕ್ಸ್ಟ್ ಬರೋ GPH ಚುನಾವಣೆನ ನಾವು ಕಂಟೆಸ್ಟ್ ಅಲ್ಲ, GPH ಚುನಾವಣೆ ಯಾವುದೇ ಕಾರಣಕ್ಕೂ
ಬ್ಯಾಲೆಟ್ ಪೇಪರಲ್ಲೇ ಆಗಬೇಕು ಅಂತ ನಾವು ದೊಡ್ಡ ಹೋರಾಟ, ನಮ್ದು ಅದೇ ಹೋರಾಟ. ನಾವು ಬ್ಯಾಲೆಟ್ ಪೇಪರಲ್ಲೇ ಚುನಾವಣೆ ಮಾಡೋದು. ಇನ್ನೊಂದು ವಿಚಾರ ಸರ್, ಈಗ ಮೊನ್ನೆ ಒಂದು ಪಟ್ಟಿ ಬಿಡುಗಡೆ ಆಯ್ತು, ಅದರಲ್ಲಿ ವಿಶ್ವದ 2ನೇ ಟ್ರಾಫಿಕ್ ಸಿಟಿ ಬೆಂಗಳೂರು ಅಂತ ಹೆಸರಾಯಿತು. ಹೌದು ಏನ್ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿ ಸರ್ ಏನಾಗಿದೆ ಗೊತ್ತಾ ಸರ್, ಇಡೀ ದೇಶದ ಜನತೆ ಕಾಂಗ್ರೆಸ್ ಗೌರ್ಮೆಂಟ್ ಎಲ್ಲಿರುತ್ತೋ ಅಲ್ಲಿ ನಾವು ಇರಬೇಕು ಅಂತ ಬಯಸ್ತಾರೆ. ಆಯ್ತಾ, ಕಾಂಗ್ರೆಸ್ ಗೌರ್ಮೆಂಟ್ ಎಲ್ಲಿರುತ್ತೋ ಅಲ್ಲಿ ಇರಬೇಕು ಅಂತ ಇಡೀ ದೇಶದ ಜನತೆ ಬಯಸ್ತಾರೆ. ಯಾರು ಡೆಮೋಕ್ರಸಿ ನಂಬ್ಕೊಂಡಿರೋರು, ಸಂವಿಧಾನ ಯಾರು ನಂಬ್ಕೊಂಡಿದಾರಲ್ಲ ಅವರು ಕಾಂಗ್ರೆಸ್ ಎಲ್ಲಿರುತ್ತಪ್ಪ ಅಲ್ಲಿ ನಮ್ಗೆ ಆಶ್ರಯ ಸಿಗುತ್ತೆ, ಅಲ್ಲಿ ನಾವು ನೆಮ್ಮದಿಯಾಗಿರ್ಬೋದು, ನಾವು ಆರಾಮಾಗಿ ಜೀವನ ನಡೆಸ್ಬೋದು ಅಂತ ಇರ್ತಾರೆ. ಸೊ ಆದ್ರಿಂದ ಇಡೀ ವಲಸಿಗರು ಏನ್ ಮೈನರ್ಸ್ ಏನಿದ್ದಾರೆ, ಇಡೀ ಉತ್ತರ ಭಾರತದ ಎಲ್ಲ ಜನಗಳು ಮೈಗ್ರೇಟ್ ಆಗಿ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಸೊ ಆದ್ರಿಂದ ಈ 3 ವರ್ಷದಿಂದ ನಮ್ಗೆ ಮೈಗ್ರೇಷನ್ ಜಾಸ್ತಿ ಆಗಿದೆ, ವಲಸೆ ಬರೋರು ಜಾಸ್ತಿ ಆಗಿದೆ. ಯಾಕೆ ನೆಮ್ಮದಿ ಬೇಕು, ಅವ್ರಿಗೆ ಶಾಂತಿ ಬೇಕು, ನೆಮ್ಮದಿ ಬೇಕು. ಆದ್ರಿಂದ ಇಡೀ ಭಾರತದ ಎಲ್ಲ ಸ್ಟೇಟ್ ಇಂದನೂ ನಮ್ಮ ಬೆಂಗಳೂರು ಬರಕ್ ಸ್ಟಾರ್ಟ್ ಮಾಡಿದ್ದಾರೆ. ಯಾಕಂದ್ರೆ ಒಳ್ಳೆ ವಾತಾವರಣ, ನೆಮ್ಮದಿಯಾಗಿ ಜೀವನ ಮಾಡ್ಬೋದು ಅಂತ. ಸೊ ಆದ್ರಿಂದ ಜನ ಟ್ರಾಫಿಕ್ ಸಿಟಿ ಆಗಿದೆ ಅಂತ ಒಪ್ಕೊಂತೀವಿ. ನಿಯಂತ್ರಣ ಮಾಡೋದಿಲ್ಲ ಸರ್ ಮಾಡ್ತೀವಿ, ಅದೇ ಹೇಳ್ತಾ ಇದೀವಲ್ಲ. ಸಡನ್ ಆಗಿ ಇಡೀ ದೇಶದ ಜನತೆಗೆ ಇವತ್ತು ಕರ್ನಾಟಕ ಬೇಕು, ಬೆಂಗಳೂರು ಬೇಕು, ಇಡೀ ದೇಶದ ಜನತೆಗೆ ಇವತ್ತು ಬೆಂಗಳೂರು ಬೇಕು, ಬೆಂಗಳೂರಲ್ಲಿ ಆರಾಮಾಗಿ ಇರಬೇಕು ಅಂತ ಅವ್ರು ಬಯಸ್ತಾ ಇದ್ದಾರೆ. ಈ ವ್ಯವಸ್ಥೆನ ಸರಿ ಮಾಡ್ತೀವಿ. ಓಕೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.